ವೆಲ್ಕಮ್ ಟು ಕರ್ನಾಟಕ ಸ್ಟಡಿ ಸೆಂಟರ್ ಯೂಟ್ಯೂಬ್ ಚಾನಲ್. ಈ ಕ್ವಶನ್ ಪೇಪರ್ ಸೀರೀಸ್ B2 ಸ್ಟಾರ್ಟ್ ಮಾಡೋಣ. 1ನೇ ಪ್ರಶ್ನೆ, ಈ ಕೆಳಕಂಡ ಮಗಧ ರಾಜವಂಶಗಳನ್ನು ಸರಿಯಾದ ಅನುಕ್ರಮದಲ್ಲಿ ಬರೆಯಿರಿ. ನಂದರು, ಶುಂಗರು, ಮೌರ್ಯರು, ಆರ್ಯಾಂಕರು. ಕಾಲಾನುಕ್ರಮ ಸರಿಯಾದ ಅನುಕ್ರಮ ಏನಂದ್ರೆ ಆರ್ಯಾಂಕರು, ನಂದರು, ಮೌರ್ಯರು, ಶುಂಗರು. ಸರಿಯಾದ ಉತ್ತರ ಆಪ್ಷನ್ ಬಿ. 2ನೇ ಪ್ರಶ್ನೆ, ಪಟ್ಟಿ 1ರಲ್ಲಿರುವ ಸಂಸ್ಥೆಗಳು, ಪಟ್ಟಿ 2ರಲ್ಲಿರುವ ಕೇಂದ್ರಗಳು. ಕರ್ನಾಟಕ ಸಭಾ ಧಾರವಾಡ, ಜಸ್ಟಿಸ್ ಪಾರ್ಟಿ ಮದ್ರಾಸ್, ಸತ್ಯಶೋಧಕ ಸಮಾಜ ಪುಣೆ, ಮ್ಯಾಜಿನಿ ಕ್ಲಬ್ ಬೆಳಗಾವಿ. ಸರಿಯಾದ ಉತ್ತರ ಆಪ್ಷನ್ 3. 3ನೇ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾರ್ಯಾರು ಬೆಳಗಾವಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸಿರಲಿಲ್ಲ? H.K. ವೀರನಗೌಡ, ಬಾಲಗಂಗಾಧರ ತಿಲಕ್, ತಿರುಮಲೆ ರಾಜಮ್ಮ, ವೆಂಕಟಪ್ಪ, ಅಬ್ಬಾಸ್ ಖಾನ್. ಬಾಲಗಂಗಾಧರ ತಿಲಕ್ ಮತ್ತು ಅಬ್ಬಾಸ್ ಖಾನ್ ಭಾಗವಹಿಸಿರಲಿಲ್ಲ. ಸರಿಯಾದ ಉತ್ತರ ಆಪ್ಷನ್ 3, ಬಿ ಮತ್ತು ಇ. 4ನೇ ಪ್ರಶ್ನೆ, ಪೊನ್ನನಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 3ನೇ ಕೃಷ್ಣ ಈತನ. ಸರಿಯಾದ ಉತ್ತರ ಎಲ್ಲ 4 ಹೇಳಿಕೆಗಳು ಸರಿಯಾಗಿವೆ. 5ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಕಾಲಾನುಕ್ರಮದಲ್ಲಿ ಜೋಡಿಸಿ. ಮೈಸೂರು ಶಿಶು ವಿವಾಹ ಕಾಯ್ದೆ, ಕೋಲಾರದಲ್ಲಿ ಬಂಗಾರದ ಗಣಿಗಾರಿಕೆ, ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಗಳು, ಶಿವನಸಮುದ್ರ ಜಲವಿದ್ಯುತ್ ಯೋಜನೆ. ಸರಿಯಾದ ಉತ್ತರ ಆಪ್ಷನ್ ಬಿ. ಕೋಲಾರದಲ್ಲಿ ಬಂಗಾರದ ಗಣಿಗಾರಿಕೆ, ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಗಳು, ಮೈಸೂರು ಶಿಶು ವಿವಾಹ ಕಾಯ್ದೆ, ಕೊನೆಯದಾಗಿ ಶಿವನಸಮುದ್ರ ಜಲವಿದ್ಯುತ್ ಯೋಜನೆ. 6ನೇ ಪ್ರಶ್ನೆ, ಪತ್ರಿಕೆಗಳು, ಸಂಪಾದಕರು. ಕನ್ನಡದ ಭೂತ B.V. ಶ್ರೀಕಂಠಯ್ಯ. ಕರ್ಮವೀರ ರಂಗನಾಥ್ ದಿವಾಕರ್. ಸ್ವತಂತ್ರ ಭಾರತ ಕಡೆಗೊಂಡ್ಲು ಶಂಕರ್ ಭಟ್. ಜಯ ಕರ್ನಾಟಕ ಆಲೂರು ವೆಂಕಟರಾಯ್. ಸರಿಯಾದ ಉತ್ತರ ಆಪ್ಷನ್ 2. 7ನೇ ಪ್ರಶ್ನೆ, ಪಟ್ಟದಕಲ್ಲಿನಲ್ಲಿರುವ ವಿರೂಪಾಕ್ಷ ದೇವಾಲಯಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಈ ದೇವಾಲಯ ತ್ರೈಲೋಕೇಶ್ವರ ದೇವಾಲಯವೆಂದು ಪರಿಚಿತವಾಗಿದೆ. ಸರಿಯಾಗಿದೆ. 2ನೇ ವಿಕ್ರಮಾದಿತ್ಯನು ಕಂಚಿಯ ಮೇಲೆ ಸಾಧಿಸಿದ ವಿಜಯದ ನೆನಪಿಗಾಗಿ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ. ಸರ್ವಸಿದ್ಧಿ ಆಚಾರಿ ಮತ್ತು ಗುಂಡ ಈ ದೇವಾಲಯದ ಶಿಲ್ಪಿಗಳು. ತ್ರೈಲೋಕ ಮಹಾದೇವಿಯು ಈ ದೇವಾಲಯವನ್ನು ನಿರ್ಮಿಸಿದಳು. ಕೊಟ್ಟಿರುವ 4 ಹೇಳಿಕೆಗಳು ಸರಿಯಾಗಿದೆ. ಎಲ್ಲ 4 ಹೇಳಿಕೆಗಳು ಸರಿ. 8ನೇ ಪ್ರಶ್ನೆ, ಆನ್ ಏರಾ ಆಫ್ ಡಾರ್ಕ್ನೆಸ್, ದಿ ಬ್ರಿಟಿಷ್ ಎಂಪೈರ್ ಇನ್ ಇಂಡಿಯಾ ಪುಸ್ತಕವನ್ನು ಬರೆದವರು ಯಾರು? ಶಶಿ ತರೂರ್. ಸುಸ್ಥಿರ ಅಭಿವೃದ್ಧಿ ಧ್ಯೇಯಗಳು ಈ ಕೆಳಗಿನವುಗಳನ್ನು ಒಳಗೊಂಡಿದೆ. ಸರಿಯಾದ ಉತ್ತರ ಆಪ್ಷನ್ 1. 17 ಧ್ಯೇಯಗಳು, 169 ಗುರಿಗಳು ಹಾಗೂ 232 ಸೂಚ್ಯಂಕಗಳು. 10ನೇ ಪ್ರಶ್ನೆ, ಈ ಕೆಳಗಿನ ಯಾವ ಹೇಳಿಕೆಗಳು ಕರ್ನಾಟಕ ಗ್ರಾಮೀಣ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಸರಿಯಾಗಿವೆ? ಇದು ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ ಆಗಿದೆ. ಇದು ಕರ್ನಾಟಕದ ಹಲವು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಒಂದಾಗಿದೆ. ಇದು ಕರ್ನಾಟಕದ ಏಕೈಕ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಆಗಿದೆ. ಈ ಬ್ಯಾಂಕ್ನ ಕೇಂದ್ರ ಕಚೇರಿ ಬಳ್ಳಾರಿ ನಗರದಲ್ಲಿದೆ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಗಳನ್ನು ಗುರುತಿಸಿ. ಬೆಂಗಳೂರು ಚನ್ನಗಿರಿ ತಾಲೂಕು, ಬೆಳಗಾವಿ ವಿಭಾಗ ಹೊನ್ನಾವರ ತಾಲೂಕು, ಕಲಬುರಗಿ ವಿಭಾಗ ಮಸ್ಕಿ ತಾಲೂಕು, ಮೈಸೂರು ವಿಭಾಗ ಬ್ರಹ್ಮಾವರ ತಾಲೂಕು. ಕೊಟ್ಟಿರೋ ಎಲ್ಲ ವಿಭಾಗದ ತಾಲೂಕುಗಳು ಸರಿಯಾಗಿವೆ. A, B, C, D ಮತ್ತು ಸರಿಯಾಗಿವೆ. 12ನೇ ಪ್ರಶ್ನೆ,
ಡಿಸೆಂಬರ್ 2025ರಲ್ಲಿದ್ದಂತೆ ಭಾರತ ಸರ್ಕಾರದ ಕೇಂದ್ರ ಸಹಕಾರ ಮಂತ್ರಿಗಳು ಯಾರು? ಪ್ರಸ್ತುತ ಸಹಕಾರಿ ಮಂತ್ರಿಗಳು ಅವರೇ ಇದ್ದಾರೆ, ಗೃಹ ಮಂತ್ರಿಗಳು ಸಹಿತ ಅವರೇ ಇದ್ದಾರೆ, ಶ್ರೀ ಅಮಿತ್ ಶಾ. 2025ರಲ್ಲಿ ಉಂಟಾದ ಈ ಕೆಳಕಂಡ ಚಂಡಮಾರುತವನ್ನು ಪರಿಗಣಿಸಿ. ಆಪ್ಷನ್ ಎ ಆವೋ, ಆಪ್ಷನ್ ಬಿ ಮೊಂತಾ, ಆಪ್ಷನ್ ಸಿ ಕ್ರೋಸ್, ಆಪ್ಷನ್ ಡಿ ದಿತ್ವಾ. ಸರಿಯಾದ ಉತ್ತರ ಆಪ್ಷನ್ 4 ಬಿ ಮತ್ತು ಡಿ, ಮಂತಾ ಮತ್ತು ದಿತ್ವಾ. ಕರ್ನಾಟಕದ ಆರ್ಥಿಕತೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ಗ್ರಾಮೀಣ ಜನಸಂಖ್ಯೆಯ ಶೇಕಡಾವಾರು ಪ್ರಮಾಣ ಭಾರತದ ಮಟ್ಟಕ್ಕಿಂತ ಕಡಿಮೆ ಇದೆ. 2011ರ ಜನಗಣತಿಯಂತೆ ಕರ್ನಾಟಕದಲ್ಲಿ ಕೊಡಗು ಮತ್ತು ಉತ್ತರ ಕನ್ನಡ ಜಿಲ್ಲೆಗಳು ಅತಿ ಕಡಿಮೆ ಜನಸಾಂದ್ರತೆ ಹೊಂದಿವೆ. ಸರಿಯಾದ ಉತ್ತರ ಎ ಮತ್ತು ಬಿ ಎರಡು ಸರಿಯಾಗಿದೆ. ಇನ್ನು 15ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಹೀಲಿಯಂ ಅನಿಲವನ್ನು ಲಿಫ್ಟಿಂಗ್ ಅನಿಲವಾಗಿ ಉಪಯೋಗಿಸಲಾಗುತ್ತದೆ. ಹೀಲಿಯಂ ಅತಿ ಹಗುರವಾದ ಅನಿಲ. ಹೀಲಿಯಂ ಒಂದು ಸ್ಫೋಟಿಸದ ಮತ್ತು ಜಡ ಅನಿಲವಾಗಿದೆ. ಇದು ನೋಡಿದ್ರೆ ಸ್ವಲ್ಪ ಆನ್ಸರ್ ಯಾವ್ದನ್ನೋದು ಕನ್ಫ್ಯೂಸ್ ಆಗೋಗುತ್ತೆ. ಎ ಮತ್ತು ಸಿ ಸರಿಯಾಗಿದೆ. ಆ ಹೇಳಿಕೆಗೆ ವಿವರಣೆ ಏನಂದ್ರೆ ಆಪ್ಷನ್ ಬಿ. ಸರಿಯಾದ ಉತ್ತರ ಆಪ್ಷನ್ 2. ಎ ಮತ್ತು ಸಿ ಸರಿಯಾಗಿವೆ ಮತ್ತು ಬಿ ಹೇಳಿಕೆಯು ಎಗೆ ಸರಿಯಾದ ವಿವರಣೆ ಆಗಿದೆ. ಇನ್ನು 16ನೇ ಪ್ರಶ್ನೆ, ಕೆಳಗಿನ ಯಾವ ಹೇಳಿಕೆಗಳು ನೀರಿನ ಕುದಿಯುವ ಬಿಂದಿಗೆ ಸಂಬಂಧಿಸಿದ ತಪ್ಪಾದ ಹೇಳಿಕೆಯಾಗಿವೆ? ನೀರಿನ ಕುದಿಯುವ ಬಿಂದು ಎತ್ತರ ಆಲ್ಟಿಟ್ಯೂಡ್ ಬದಲಾಗದಂತೆ ಬದಲಾಗುತ್ತದೆ. ನೀರಿನ ಕುದಿಯುವ ಬಿಂದು ಆವಿಯಾಗದ ದ್ರವ್ಯಗಳು ಹೆಚ್ಚಾದಂತೆ ಹೆಚ್ಚಾಗುತ್ತದೆ. ನೀರಿನ ಕುದಿಯುವ ಬಿಂದು ಯಾವಾಗಲೂ 100 ಡಿಗ್ರಿ ಸೆಲ್ಸಿಯಸ್ ಆಗಿದ್ದು ಇದು ಬದಲಾಗುವುದಿಲ್ಲ. ನೀರಿನ ಕುದಿಯುವ ಬಿಂದು ನಾವ್ ಹೆಂಗ್ ಜಾಸ್ತಿ ಮಾಡ್ಕೊಂತ ಹೋಗ್ತೀವಿ ಅದ್ರಂಗೆ ಜಾಸ್ತಿ ಆಗುತ್ತೆ. 100 ಡಿಗ್ರಿ ಸೆಲ್ಸಿಯಸ್ಗೆ ನಿಂದ್ರಲ್ಲ. ನೀರಿನ ಕುದಿಯುವ ಬಿಂದು ಹೊರಗಿನ ಒತ್ತಡ ಹೆಚ್ಚಿದಂತೆ ಕಡಿಮೆ ಆಗುತ್ತೆ. ನಾವು ಕೆಳಗಿಲ್ಲಿ ಬೆಂಕಿ ಹಚ್ಚಿದ್ವಿ ಅಂದ್ರೆ ಮ್ಯಾಗ ನೀರಿನ ಪ್ರೆಷರ್ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ. ಸಿ ಮತ್ತು ಡಿ ತಪ್ಪಾಗಿವೆ. ಸರಿಯಾದ ಉತ್ತರ ಆಪ್ಷನ್ 2. 17ನೇ ಪ್ರಶ್ನೆ, 10% ಸಕ್ಕರೆಯ ದ್ರಾವಣವನ್ನು ಈ ಕೆಳಗಿನ ರೀತಿಯಲ್ಲಿ ಸಕ್ಕರೆಯನ್ನು ಕರಗಿಸುವುದರಿಂದ ತಯಾರಿಸಬಹುದು. ಸರಿಯಾದ ಉತ್ತರ ಆಪ್ಷನ್ ಸಿ ಮಾತ್ರ. 10 ಗ್ರಾಂ ಸಕ್ಕರೆಯನ್ನು 10 ಗ್ರಾಂ ನೀರಿನಲ್ಲಿ ಮಾಡಿದರೆ 10% ಸಕ್ಕರೆ ದ್ರಾವಣ ಆಗುತ್ತೆ. 18ನೇ ಪ್ರಶ್ನೆ, ಈ ಕೆಳಗಿನ ಸುಳಿವುಗಳನ್ನು ಆಧರಿಸಿ ರಾಸಾಯನಿಕ ಹೆಸರನ್ನು ಪತ್ತೆ ಹಚ್ಚಿ. 1ನೇ ಸುಳಿವು, ಇದನ್ನು ಮಾಯಿಶ್ಚರೈಸಿಂಗ್ ಕ್ರೀಮ್ಗಳಲ್ಲಿ ಉಪಯೋಗಿಸಲಾಗುತ್ತದೆ. ಇದು ಪೊಟ್ಯಾಷಿಯಂ ಪ್ಯಾರಾಮ್ಯಾಂಗನೇಟ್ KMnO4 ಜೊತೆ ವರ್ತಿಸಿ ಬೆಂಕಿಯನ್ನು ಉತ್ಪಾದಿಸುತ್ತದೆ. ಇದನ್ನು ಸ್ಯಾನಿಟೈಸರ್ಗಳಲ್ಲಿ ಯಥೇಚ್ಛವಾಗಿ ಬಳಸುತ್ತಾರೆ. ಗ್ಲಿಸರಿನ್. ಸರಿಯಾದ ಉತ್ತರ ಗ್ಲಿಸರಿನ್. ಇನ್ನು 19ನೇ ಪ್ರಶ್ನೆ, ಈ ಕೆಳಗೆ ಕೊಟ್ಟಿರುವ ಜೋಡಿಗಳಲ್ಲಿ ವಿಟಮಿನ್ಗಳು ಮತ್ತು ರೋಗಗಳಿಗೆ ಸಂಬಂಧಿಸಿದಂತೆ ಯಾವ ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿವೆ? ವಿಟಮಿನ್ B6 ಕನ್ವಾಲ್ಕನ್ಸ್, ವಿಟಮಿನ್ B12 ಪರ್ನೇಷಿಯಸ್ ಅನಿಮಿಯಾ, ವಿಟಮಿನ್ ಎ ಕ್ಲೈರೋಫಾಲ್ಮಿಯಾ. ಪ್ರತಿಯೊಂದು ಎಕ್ಸಾಮ್ದಾಗೂ ವಿಟಮಿನ್ ಬಗ್ಗೆ ಪಕ್ಕ ಕ್ವಶನ್ ಬರುತ್ತೆ. ಬೇಕಾದ್ರೆ ಈ ಪ್ರೀವಿಯಸ್ ನಡೆದಿರೋ 3 ಎಕ್ಸಾಮ್ದಾಗೂ ನೋಡ್ರಿ, ಅಲ್ಲಿ ಸಹಿತ ವಿಟಮಿನ್ ಬಗ್ಗೆ ಒಂದು ಪ್ರಶ್ನೆ ಕನ್ಫರ್ಮ್ ಆಗಿ ಬಂದೇ ಬರುತ್ತೆ. ಮುಂದೆ ನೀವು ಯಾವುದೇ ಎಕ್ಸಾಮಿಗೆ ಹೋದ್ರೂ ವಿಟಮಿನ್ ಕಾನ್ಸೆಪ್ಟು, ಪ್ರೋಟೀನು, ಇವೆಲ್ಲ ಈ ಕಾನ್ಸೆಪ್ಟ್ ಒಟ್ಟ ಬಿಡಬೇಡ್ರಿ, ಪಕ್ಕ ಒಂದು ಕ್ವಶನ್ ಬಂದೇ ಬರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಎ ಬಿ ಸಿ 3 ಸರಿಯಾಗಿದೆ. ಆಪ್ಷನ್ 4. 20ನೇ ಪ್ರಶ್ನೆ, ಸಸ್ಯಗಳಲ್ಲಿ ಆಹಾರವು ಆಕಾರ ಅಂಗದಿಂದ ಉಪಯೋಗಿಸಲ್ಪಡುವ ಅಂಗಕ್ಕೆ ವರ್ಗಾವಣೆಯಾಗುವ ರೂಪ. ಪ್ರೋಟೀನ್ಗಳು, ಲಿಪಿಡ್ಗಳು, ಸುಕ್ರೋಸ್, ಪಿಷ್ಟ. ಸರಿಯಾದ ಉತ್ತರ ಆಪ್ಷನ್ 3 ಸುಕ್ರೋಸ್.
ಈ ಕೆಳಗಿನವುಗಳನ್ನು ಪರಿಗಣಿಸಿ. ವಾಟರ್ ಹಯಾಸಿಂತ್, ಲಂಟನ, ಕ್ಯಾರೆಟ್ ಗ್ರಾಸ್, ಡೂಡೋ, ಪ್ಯಾಸೆಂಜರ್ ಪಿಜನ್. ಯಾವುದೇ ಉದ್ದೇಶವಿಲ್ಲದೆ ಅಥವಾ ಉದ್ದೇಶಪೂರ್ವಕವಾಗಿ ಪರಿಚಯಿಸಲ್ಪಟ್ಟು ಕಳೆಗಳಾದ ಪ್ರಭೇದಗಳು. ಇವುಗಳಲ್ಲಿ ಯಾವುದೆಂದು ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಕಿ. ನೆಕ್ಸ್ಟ್ 22ನೇ ಪ್ರಶ್ನೆ. ಕ್ಲೋರೋಫಾರ್ಮ್ ಬೆಳಕಿನಲ್ಲಿ ಗಾಳಿಯೊಂದಿಗೆ ಉತ್ಕರ್ಷಣೆಗೊಂಡಾಗ ಬಿಡುಗಡೆಯಾಗುವ ಅನಿಲ. ಓಸೋಜಿನ್. ಸರಿಯಾದ ಉತ್ತರ ಆಪ್ಷನ್ 4. ಹೃದಯದ ಕೋಣೆಗಳು ಸಂಖ್ಯೆಯ ಆಧಾರದ ಮೇಲೆ ಕೆಲವು ಜೀವಿಗಳ ಗುಂಪನ್ನು ನೀಡಲಾಗಿದೆ. ಸರಿಯಾದ ಗುಂಪನ್ನು ಆಯ್ಕೆ ಮಾಡಿರಿ. 2 ಕೋಣೆಗಳು ಮೀನು, ಮಾನವ, ಕಪ್ಪೆ. ಅಲ್ಲ. 3 ಕೋಣೆಗಳು ಕಪ್ಪೆ, ಸಾಲ್ಮಂಡರ್, ಹಾವು. 4 ಕೋಣೆಗಳು ಪಕ್ಷಿಗಳು, ಮಾನವ, ಗೋರಿಲ್ಲ. 1 ಕೋಣೆ ಆಮೆ, ಮೀನು, ನೆಲಕಪ್ಪೆ. ಸರಿಯಾದ ಉತ್ತರ ಬಿ ಮತ್ತು ಸಿ ಮಾತ್ರ ಸರಿಯಾಗಿವೆ. ಆಪ್ಷನ್ 3. ಈ ಕೆಳಗೆ ನೀಡಲಾದ ಮಾನವನ ಜೀರ್ಣಕ್ರಿಯೆಯ ಹಂತಗಳನ್ನು ಕ್ರಮಾನುಗತವಾಗಿ ತಿಳಿಸಿ. ಹೀರುವಿಕೆ, ಜೀರ್ಣಿಸುವಿಕೆ, ಸ್ವಾಂಗೀಕರಣ, ಹೊರಹಾಕುವಿಕೆ, ಸ್ವೀಕರಣೆ. ಸರಿಯಾದ ಉತ್ತರ ಆಪ್ಷನ್ ಬಿ. ಸ್ವೀಕರಣೆ, ಜೀರ್ಣಿಸುವಿಕೆ, ಹೀರುವಿಕೆ, ಸ್ವಾಂಗೀಕರಣ, ಹೊರಹಾಕುವಿಕೆ. ಒಂದು ವಸ್ತುವನ್ನು ಸಂಪೂರ್ಣವಾಗಿ ಅಥವಾ ಭಾಗಶಃ ದ್ರವದಲ್ಲಿ ಮುಳುಗಿಸಿದಾಗ ಅದರಿಂದ ಪಲ್ಲಟಗೊಂಡ ದ್ರವದ ತೂಕದಷ್ಟೇ ಮೇಲ್ಮುಖ ಬಲವನ್ನು ಅದು ಅನುಭವಿಸುತ್ತದೆ. ಈ ಹೇಳಿಕೆ ಇದಕ್ಕೆ ಸಂಬಂಧಿಸಿದೆ. ಇದಕ್ಕೆ ಸರಿಯಾದ ಉತ್ತರ ಎಲ್ಲರಿಗೂ ಗೊತ್ತಿರುತ್ತೆ. ಆರ್ಕಿಮಿಡಿಸ್ ತತ್ವ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1. ಉದ್ದ ವಾಹಕ ತಂತಿಗಳು ಚಿಕ್ಕ ವಾಹಕ ತಂತಿಗಳಿಗಿಂತ ಹೆಚ್ಚಿನ ಪ್ರತಿರೋಧಗಳನ್ನು ಹೊಂದಿರುತ್ತದೆ. ಅಂದರೆ ರೆಸಿಸ್ಟೆನ್ಸ್. ವಾಹಕ ತಂತಿಯು ಪ್ರತಿರೋಧವು ಅದರ ಉದ್ದಕ್ಕೆ ವಿಲೋಮ ಅನುಪಾತದಲ್ಲಿ ಇರುತ್ತದೆ. ಸರಿಯಾದ ಉತ್ತರ ಆಪ್ಷನ್ 3. ಹೇಳಿಕೆ 1 ಸರಿಯಾಗಿದೆ, ಆದರೆ ಹೇಳಿಕೆ 2 ತಪ್ಪಾಗಿದೆ. ಹೊಂದಿಸಿ ಬರೆಯಿರಿ. ಈ ಕ್ವಶನ್ ಪೇಪರ್ನ ಭಾಳ ಬರೀ ಹೊಂದಿಸಿ ಬರೆಯಿರಿ, ಹೇಳಿಕೆಗಳು ಬರೀ ಇವೇ ಕ್ವಶನ್ನೇ ಭಾಳ ಕೇಳ್ಯಾರ. ಯಾರು ಕಾನ್ಸೆಪ್ಟ್ ಕ್ಲಾರಿಟಿ ಇರುತ್ತೋ ಅವ್ರಿಗೆ ಮಾತ್ರ ಆನ್ಸರ್ ಗೊತ್ತಿರುತ್ತೆ. ಆ ಥರ ಕ್ವಶನ್ ಪೇಪರ್ ತಂದಿದೆ. ಕಂಪನದ ಆವೃತ್ತಿ ಆಂಪ್ಲಿಟ್ಯೂಡ್ ಅನ್ನು ಆಧರಿಸುತ್ತದೆ. ಏಕ 1 ಕಂಪನದ ಅವಧಿ 1 ಸೆಕೆಂಡ್ನಲ್ಲಿ ಉಂಟಾದ ಕಂಪನಗಳ ಸಂಖ್ಯೆ. ಶಬ್ದದ ತಾರಕತೆ ಫ್ರೀಕ್ವೆನ್ಸಿ ಆವರ್ತನ ನಿರ್ಧರಿಸುತ್ತದೆ. ಶಬ್ದದ ಸ್ಥಾಯಿ ಒಂದು ಪೂರ್ಣ ಕಂಪನಕ್ಕೆ ತೆಗೆದುಕೊಂಡ ಕಾಲ. ಆಪ್ಷನ್ 2 1 2 3 4. ಒಬ್ಬ ನುರಿತ ಕ್ರಿಕೆಟಿಗ ಒಂದು ಚೆಂಡನ್ನು ಕ್ಯಾಚ್ ಹಿಡಿಯುವಾಗ ತನ್ನ ಕೈಗಳನ್ನು ಕೆಳಗೆ ಮಾಡುತ್ತಾನೆ. ಹೀಗೆ ಮಾಡುವುದರ ವೈಜ್ಞಾನಿಕ ಕಾರಣ ಏನಿರಬಹುದು? ಸರಿಯಾದ ಉತ್ತರ ಆಪ್ಷನ್ 2 ಹಿಮ್ಮೆಟ್ಟಿಸುವ ಬಲವನ್ನು ಹೆಚ್ಚು ಸಮಯದವರೆಗೆ ಹಾಕಲೆಂದು. 29ನೇ ಪ್ರಶ್ನೆ. ವಾಹನಗಳಲ್ಲಿ ನೀರನ್ನು ತಂಪುಕ ಎಂದು ಬಳಸಲು ಕಾರಣ? ಸರಿಯಾದ ಉತ್ತರ ಆಪ್ಷನ್ 1 ಇದರ ವಿಶಿಷ್ಟ ಉಷ್ಣ ಸಾಮರ್ಥ್ಯ ಹೆಚ್ಚಾಗಿದೆ. 30ನೇ ಪ್ರಶ್ನೆ. ನದಿಗಳು ತಮ್ಮ ಮುಖ್ಯ ನದಿಗಳನ್ನು ಸೇರುವ ಮಾನದಂಡವನ್ನಾಧರಿಸಿ ಈ ಕೆಳಗಿನ ಯಾವ ಕ್ರಮಾನುಗತವು ಸರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ 1 ಝೇಲಮ್ಮು, ಚೀನಾಬು. 31ನೇ ಪ್ರಶ್ನೆ. ಜಲಜೀವನ್ ಮಿಷನ್ ಅಡಿಯಲ್ಲಿ ಕುಡಿಯುವ ನೀರಿನ ಯೋಜನೆಗಳನ್ನು ಯೋಜಿಸುವುದು, ಅನುಮೋದಿಸುವುದು, ಅನುಷ್ಠಾನಗೊಳಿಸುವುದು, ನಿರ್ವಹಿಸುವುದು ಮತ್ತು ಮೇಲ್ವಿಚಾರಣೆ ಮಾಡುವ ಜವಾಬ್ದಾರಿ ಭಾರತದಲ್ಲಿ ರಾಜ್ಯ ಸರ್ಕಾರಗಳ ಮೇಲಿದೆ. ಕುಡಿಯುವ ನೀರು ಭಾರತದಲ್ಲಿ ರಾಜ್ಯ ವಿಷಯವಾಗಿದೆ. ಸರಿಯಾದ ಉತ್ತರ 1ನೇ ಹೇಳಿಕೆ ಸರಿಯಾಗಿದೆ, ಬಟ್ 2ನೇ ಹೇಳಿಕೆ ತಪ್ಪಾಗಿದೆ. ಆಪ್ಷನ್ 3. 32ನೇ ಪ್ರಶ್ನೆ. ಡಿಸೆಂಬರ್ 2025ರಂತೆ ಭಾರತ ಮತ್ತು ಕರ್ನಾಟಕ ರಾಜ್ಯದಲ್ಲಿರುವ ರಾಮ್ಸಾರ್ ತಾಣಗಳ ಒಟ್ಟು ಸಂಖ್ಯೆ. 96 ಭಾರತದ್ದು, ಕರ್ನಾಟಕದ್ದು 4. 33ನೇ ಪ್ರಶ್ನೆ.
ಪಟ್ಟಿ 1 ಪಟ್ಟಿ 2 ಜೊತೆಗೆ ಹೊಂದಿಸಿ ಬರೆಯಿರಿ. ಪರಿಸರ ಸಂರಕ್ಷಣಾ ಕಾಯ್ದೆ 1986, ವಾಯು ಮಾಲಿನ್ಯ ಪ್ರತಿಬಂಧ ಮತ್ತು ನಿಯಂತ್ರಣ ಕಾಯ್ದೆ 1981, ಜಲಮಾಲಿನ್ಯ ಕಾಯ್ದೆ 1974, ಮಾಂಟ್ರಿಯಲ್ ಒಪ್ಪಂದ 1989. ಸರಿಯಾದ ಉತ್ತರ ಆಪ್ಷನ್ ಎ. 34ನೇ ಪ್ರಶ್ನೆ. ಅಪಾಯಕ್ಕೊಳಗಾಗುವ ಸಂಭವವಿರುವ ಎಂಡೇಂಜರ್ಡ್ ಸ್ಪೀಸೀಸ್, ಭಯದಲ್ಲಿರುವ, ಅಳಿವಿನ ಅಂಚಿನಲ್ಲಿರುವ ಜೀವಿಗಳ ದತ್ತಾಂಶವನ್ನು ಪ್ರಕಟಿಸುವ ಸಂಸ್ಥೆ IUCN. 35ನೇ ಪ್ರಶ್ನೆ. ಚರಂಡಿಯ ಕೊಳಚೆ ನೀರಿನಲ್ಲಿ ಜೈವಿಕ ವಿಘಟನೆ ಹೊಂದಬಹುದಾದ ಸಾವಯವ ವಸ್ತುಗಳು ಎಷ್ಟಿವೆ ಎಂಬುದನ್ನು ಇದರಿಂದ ಅಳತೆ ಮಾಡುವುದರ ಮೂಲಕ ಅಂದಾಜಿಸಬಹುದಾಗಿದೆ. ಸರಿಯಾದ ಉತ್ತರ ಆಪ್ಷನ್ 4, ಜೀವರಾಸಾಯನಿಕ ಆಮ್ಲಜನಕದ ಬೇಡಿಕೆ. 36ನೇ ಪ್ರಶ್ನೆ. ನೆಲದ ವಾತಾವರಣದಿಂದ ಮೇಲ್ಭಾಗದವರೆಗೆ ಇರುವ ಗಾಳಿಯ ಕಾಲಂನಲ್ಲಿ ಇರುವ ಓಜೋನ್ ಪದರದ ದಪ್ಪವನ್ನು ಇದರಿಂದ ಅಳೆಯಲಾಗುತ್ತದೆ. ಡಾಲ್ಟನ್ ಯೂನಿಟ್ಗಳು, ಡಾಲ್ಟನ್ ಯೂನಿಟ್ಗಳು, ಡೈಲೇಷನ್ ಯೂನಿಟ್ಗಳು. ಸರಿಯಾದ ಉತ್ತರ ಆಪ್ಷನ್ 2, ಡಾಲ್ಟನ್ ಯೂನಿಟ್ಗಳು. ಯಾರು ಕರ್ನಾಟಕದ ಅರಣ್ಯ ವಿಶ್ವಕೋಶ ಎಂದು ಪ್ರಸಿದ್ಧರಾಗಿದ್ದಾರೆ? ಆಪ್ಷನ್ ಎ ಸಾಲುಮರದ ತಿಮ್ಮಕ್ಕ, ಆಪ್ಷನ್ 2 ತುಳಸಿ ಗೌಡ, ಆಪ್ಷನ್ 3 ಡಾಕ್ಟರ್ ಶಾಂತಿ ತುಮ್ಮಲ, 4ನೇದು ಭಾಗ್ಯಮ್ಮ. ಎಲ್ಲರೂ ಸರಿಯಾದ ಉತ್ತರ ಸಾಲುಮರದ ತಿಮ್ಮಕ್ಕ ಅಂತ ಹಾಕಿರ್ತೀರಿ, ಬಟ್ ಸರಿಯಾದ ಉತ್ತರ ತುಳಸಿ ಗೌಡ. 38ನೇ ಪ್ರಶ್ನೆ. ಫೆಬ್ರವರಿ 2025ರಲ್ಲಿ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯವು ಹೆಲ್ಪ್ ನೀತಿಯ ಅಡಿಯಲ್ಲಿ 3 ಬ್ಲಾಕ್ಗಳಲ್ಲಿ ಹೈಡ್ರೋಕಾರ್ಬನ್ ಅನ್ವೇಷಣೆಗಾಗಿ ಬಿಡ್ಗಳನ್ನು ಆಹ್ವಾನಿಸಲಾಯಿತು. ಈ ಕೆಳಗಿನ ಯಾವ ಸೂಕ್ಷ್ಮ ಪರಿಸರ ಪ್ರದೇಶ ಪ್ರತಿಘಟನೆಗಳಿಗೆ ಕೇಂದ್ರ ಭಾಗವಾಗಿತ್ತು? ಬಾಂಬೆ ಹೈ, ಬೆಡ್ಜ್ ಬ್ಯಾಂಕ್, ಪಾಕ್ ಕೊಲ್ಲಿ, ವಿಲ್ಲರ್ ದ್ವೀಪ. ಸರಿಯಾದ ಉತ್ತರ ವೆಡ್ಜ್ ಬ್ಯಾಂಕ್.